ಇನ್ನು ಮತ್ತೊಂದು ಕಡೆ ಕರಾವಳಿ ಭಾಗದಲ್ಲೂ ಕೂಡ ಭಾರೀ ಮಳೆ ಸುರಿತಾ ಇದೆ. ಕಳೆದ ಕೆಲ ದಿನಗಳಿಂದ ಬಿಡದೆ ಸುರಿತಾ ಇರುವಂತಹ ಮಳೆ, ಮಹಾಮಳೆಗೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಇನ್ನು ಬೈಂದೂರಿನ ಹಲವೆಡೆ ಗುಡ್ಡ ಕುಸಿತಾ ಇದೆ. ಸೋಮೇಶ್ವರ ದೇಗುಲದ ಮೇಲ್ಭಾಗದಲ್ಲಿ ಗುಡ್ಡ ಕುಸಿದಿದೆ. ಒಂದು ಕಡೆ ರೆಸಾರ್ಟ್ ಕಾಮಗಾರಿ ಆಗ್ತಾ ಇದೆ. ರಸ್ತೆ ನಿರ್ಮಾಣದಿಂದ ಅಲ್ಲಿ ಗುಡ್ಡ ಕುಸಿತಾ ಇದೆ ಅಂತ ಅಲ್ಲಿನ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಜೇಡಿ ಮಣ್ಣಿನ ಗುಡ್ಡದಲ್ಲಿ ಕಾಮಗಾರಿಗೆ ಪರವಾನಗಿ ಕೊಟ್ಟಿದ್ದೇ ತಪ್ಪು. ಅಧಿಕಾರಿಗಳಿಗೆ ಈಗ ಶಾಸಕ ಗುರುರಾಜ್ ಗಂಟಿಹೊಳಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈಗ ನಮಗೀಗ ರೋಡ್ ಇಮಿಡಿಯೇಟ್ ಬಿಟ್ಟು ಕೊಡ್ಬೇಕಿದ್ರೆ ಅಲ್ಲಿ ಏನು ಆಗ್ಬೇಕಂತ ಕೆಲಸ ಹೇಳ್ತಿದ್ದಾರೆ, ಅದು ನಿಮ್ಮದೇ ಜವಾಬ್ದಾರಿ. ಅದು ನೀವು ಟಾರ್ಪಾಲ್ ಹಾಕ್ತಿರೋ, ಲೈನರ್ ಹಾಕ್ತಿರೋ, ಮತ್ತೆಂಥದ್ದು ಪಿಚ್ಚಿಂಗ್ ಮಾಡ್ತಿರೋ, ನಿಮ್ಮ ಜವಾಬ್ದಾರಿ. ಈಗ ನಮಗದು ಎಮರ್ಜೆನ್ಸಿ ಆಗಬೇಕು. ನಿಮಗೇನಾದ್ರು ಅದು ಮಾಡ್ಲಿಕ್ಕೆ ಆಗೋದಿಲ್ಲ, ನಮ್ದಲ್ಲ ಅಂತೇಳಿ ಏನಾದ್ರು ಹಾಗೇನಾದ್ರು ಅದಕ್ಕೆ ಪ್ರಸಂಗದ ಉತ್ತರ ಕೊಡ್ಲಿಕ್ಕೆ ಉಂಟ ನೀವೀಗ? ಹಾಂ, ಈಗ ಅದನ್ನ ಇಮಿಡಿಯೇಟ್ ಮಾಡಿಸ್ಬೇಕಲ್ಲ. ಈಗ ಬಂದು ಸಿಕ್ಕಿ ಹೋಗ್ಬೇಕು ನನಗೆ, ಇಲ್ಲಿ ತಹಸೀಲ್ದಾರ್ ಆಫೀಸಲ್ಲಿ ಇರ್ತಾನೆ, ಬಂದು ಅದಕ್ಕೆ ಏನಂತೇಳಿ ಉತ್ತರ ಕೊಟ್ಟು ಹೋಗ್ಬೇಕು. ಪಬ್ಲಿಕ್ಕನ್ನು ನಾವು ಒಂದು ಹಂತದವರೆಗೆ 5 ದಿವಸದವರೆಗೆ ತಡಿಬೋದು. ಅವರು 5 ದಿವಸದಿಂದ 18 ಕಿಲೋಮೀಟರ್ ಸುತ್ತೋಡಿತಾ ಇದ್ದಾರೆ. ನೀವು ಇನ್ನೂ ಅದೇ ರೀತಿ ತಿರುಗಿಸ್ತಾ ಇದ್ರೆ ನಾವು ಹೊಣೆ ಆಗೋದಿಲ್ಲ, ಮತ್ತು ಅವ್ರು ಮುಂದುವರಿಸ್ತಾರೆ. ಮತ್ತು ನಾಳೆ ಕೇಸ್ ಎಲ್ಲ ಕಡಿಕಾಯ್ತು. ಜವಾಬ್ದಾರಿಯಿಂದ ಮಾಡ್ತಿರಲ್ದ? ಹಾಂ, ನೆಗ್ಲೆಕ್ಟಾರ್ ನಾಳೆ ನಮ್ಮನ್ನು ದೂರಕ್ಕಿಲ್ಲ. ಹಾಂ, ಬನ್ನಿ, ಇಮಿಡಿಯೇಟ್ ಬನ್ನಿ. ಈಗ ಅವ್ರಿಗೆ ಇಮಿಡಿಯೇಟ್ ಅಲ್ಲಿ ತಹಸೀಲ್ದಾರ್ ಆಫೀಸಿಗೆ ಬರ್ಲಿಕ್ಕೆ ಹೇಳಿ, ನಿಮ್ಗೆ ಏನೇನು ಬೇಕೋ ಅವ್ರ ಹತ್ರ ಮಾಡಿಸ್ಕೊಳ್ಳಿ. ಬಂದ್ಬಿಡಿ, ಎಲ್ರಿಗೂ ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.